ಶ್ರೀಮಾತ್ರೆ ನಮಃ. ಎಲ್ರಿಗೂ ನಮಸ್ಕಾರ. ನೀವು ಯಾವುದೇ ಎರಡು ಕನಕಧಾರ ಸ್ತೋತ್ರದ ಪುಸ್ತಕವನ್ನ ನೋಡಿ, ಎರಡರಲ್ಲೂ ಒಂದೇ ರೀತಿಯಾಗಿ ವರಸೆ ಕ್ರಮ ಇರೋದಿಲ್ಲ. ನೀವು ಎಷ್ಟೇ ಆಡಿಯೋಗಳನ್ನ ಕೇಳಿದ್ರು ಎಲ್ಲದರಲ್ಲೂ ವರಸೆ ಕ್ರಮ ಬೇರೆ ಬೇರೆ ರೀತಿಯಲ್ಲೇ ಇರುತ್ತೆ. ಹಾಗೇನೆ ಪ್ರಕ್ಷಿಪ್ತ ಶ್ಲೋಕಗಳನ್ನು ಕೂಡ ತುಂಬಾ ಆಡ್ ಮಾಡಿರ್ತಾರೆ. ಅಂದ್ರೆ ಆಡ್ ಆನ್ ಶ್ಲೋಕಗಳು. ಎಕ್ಸಾಕ್ಟ್ ಕನಕಧಾರ ಸ್ತೋತ್ರದಲ್ಲಿ ಇಲ್ಲದೆ ಇರೋ ಶ್ಲೋಕಗಳನ್ನ, ತುಂಬಾ ಶ್ಲೋಕಗಳನ್ನ ಕೊನೆಯಲ್ಲಿ ಆಡ್ ಮಾಡಿರ್ತಾರೆ. ಆ ಪ್ರಕ್ಷಿಪ್ತ ಶ್ಲೋಕಗಳನ್ನ ಓದಬೇಕಾ ಬೇಡವಾ ಅದನ್ನ ಕೂಡ ತಿಳ್ಕೊಳ್ಳೋಣ. ಮತ್ತೆ ಎಕ್ಸಾಕ್ಟ್ ಆಗಿ ಕನಕಧಾರ ಸ್ತೋತ್ರದಲ್ಲಿ ಎಷ್ಟು ಶ್ಲೋಕಗಳು ಮಾತ್ರ ಇವೆ, ಎಷ್ಟು ಶ್ಲೋಕಗಳನ್ನ ನಾವು ಓದ್ಬೇಕು ಅಂತ ತಿಳ್ಕೊಳ್ಳೋಣ. ಇದೆಲ್ಲವನ್ನು ಕೂಡ ನಾವು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್, ಅಂದ್ರೆ ನೈಜ ಘಟನೆಯ ಆಧಾರದ ಮೇಲೆನೆ ಇದನ್ನ ನಾವು ತಿಳ್ಕೊಳ್ಳೋಣ. ಈ ನೈಜ ಘಟನೆಯನ್ನ ಹೇಗ್ ತಿಳ್ಕೊಬಹುದು ಅಂದ್ರೆ, ಕನಕಧಾರ ಸ್ತೋತ್ರದಲ್ಲೇ ಪ್ರತ್ಯೇಕವಾದ ಕೆಲವು ಶ್ಲೋಕಗಳಲ್ಲಿ ಹಿಂಟ್ ಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಆ ಸಮಯದಲ್ಲಿ ಏನ್ ನಡೀತು ಅಂತ ತಿಳ್ಕೊಳ್ಳೋದಕ್ಕೆ ಹಿಂಟ್ ಕೊಟ್ಟಿದ್ದಾರೆ. ಆ ಹಿಂಟ್ ಗಳ ಮೂಲಕ ನಾವು ಕನಕಧಾರ ಸ್ತೋತ್ರವನ್ನ ಯಾವ ರೀತಿಯಲ್ಲಿ ಕರೆಕ್ಟ್ ಆಗಿ ಓದ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಒಂದ್ ಪಾಯಿಂಟ್ ಕೂಡ ಮಿಸ್ ಆಗ್ಬೇಡಿ. ನಾವೆಲ್ಲರೂ ಅನ್ಕೊಂಡಿರೋ ಹಾಗೆ ಒಬ್ಬ ವೃದ್ಧ ಬ್ರಾಹ್ಮಣಿಯ ಮನೆಗೆ ಬಾಲಶಂಕರಾಚಾರ್ಯರು ಭಿಕ್ಷಾಟನೆಗೆ ಹೋದಾಗ ಅವಳತ್ರ ಏನೂ ಇಲ್ದೇನೆ ತನ್ನ ಏಕಾದಶಿಯ ವ್ರತಪಾರಣೆಗೋಸ್ಕರ ಇಟ್ಕೊಂಡಿದ್ದಂತಹ ನೆಲ್ಲಿಕಾಯನ್ನ ಶಂಕರಾಚಾರ್ಯರಿಗೆ ಕೊಡ್ತಾಳೆ. ಅದನ್ನ ನೋಡಿ ಶಂಕರಾಚಾರ್ಯರಿಗೆ ಅವಳ ದಾರಿದ್ರ್ಯವನ್ನ ನೋಡೋಕಾಗ್ದೇನೆ ಅವಳ ಒಳ್ಳೆ ಮನಸ್ಸನ್ನ ನೋಡಿ ಲಕ್ಷ್ಮೀದೇವಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ ತಕ್ಷಣನೇ ಲಕ್ಷ್ಮೀದೇವಿ ಕನಕಧಾರೆಯನ್ನ ಮಾಡ್ತಾಳೆ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಆದ್ರೆ ಹಾಗಲ್ಲ. ಶಂಕರಾಚಾರ್ಯರು ಆ ವೃದ್ಧ ಬ್ರಾಹ್ಮಣಿಯ ಮನೆಗೆ ಭಿಕ್ಷಾಟನೆಗೆ ಹೋಗ್ತಾರೆ. ಹೋದಾಗ ಅವಳ ಹತ್ರ ಏನೂ ಇಲ್ದೇನೆ ತಾನು ಏಕಾದಶಿಯ ವ್ರತದಲ್ಲಿ ಶ್ರೀಹರಿಗೆ ನೈವೇದ್ಯವನ್ನ ಮಾಡಿ ವ್ರತಪಾರಣೆಗೋಸ್ಕರ, ಅಂದ್ರೆ ವ್ರತದ ಅಂತ್ಯಕಾಲದಲ್ಲಿ ಅದನ್ನ ತಿಂದು ವ್ರತವನ್ನ ಪಾರಣೆ ಮಾಡೋಕೋಸ್ಕರ ಇಟ್ಕೊಂಡಿರುವಂತಹ ಒಂದೇ ಒಂದು ನೆಲ್ಲಿಕಾಯನ್ನ ಶಂಕರಾಚಾರ್ಯರಿಗೆ ಕೊಡ್ತಾಳೆ. ಅದನ್ನ ನೋಡಿ ಅವಳ ದಾರಿದ್ರ್ಯವನ್ನ ನೋಡೋಕಾಗ್ದೇನೆ ಶಂಕರಾಚಾರ್ಯರು ಲಕ್ಷ್ಮೀ ದೇವಿಯನ್ನ ಧ್ಯಾನ ಮಾಡ್ತಾರೆ. ಆ ಧ್ಯಾನ ಮಾಡಿದಾಗ ಶಂಕರಾಚಾರ್ಯರ ಜ್ಞಾನ ನೇತ್ರಗಳಿಗೆ ಲಕ್ಷ್ಮೀ ದೇವಿ ದರ್ಶನವನ್ನ ಕೊಡ್ತಾಳೆ. ಇದುವರೆಗೂ ಲಕ್ಷ್ಮೀ ದೇವಿ ಪ್ರತ್ಯಕ್ಷಳಾಗಿಲ್ಲ, ಗಮನದಲ್ಲಿರ್ಲಿ. ಬರೀ ಶಂಕರಾಚಾರ್ಯರ ಜ್ಞಾನ ನೇತ್ರದಲ್ಲಿ ಲಕ್ಷ್ಮೀ ದೇವಿ ಕಾಣಿಸ್ಕೊಂಡು, ಶಂಕರ, ಈ ವೃದ್ಧ ಬ್ರಾಹ್ಮಣಿಯ ವಂಶಸ್ಥರು, ಇವಳು ಯಾರೂ ಕೂಡ ಇದುವರೆಗೂ ಒಂದು ನಯಾ ಪೈಸಾ ದಾನವನ್ನ ಮಾಡಿಲ್ಲ. ಹಾಗಾಗಿ ಲೋಕ ನಿಯಮದ ಪ್ರಕಾರ ಯಾರಿಗಾದ್ರೂ ಐಶ್ವರ್ಯ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಅವರು ಮಾಡಿರುವ ದಾನವೇ ಅದಕ್ಕೆ ಕಾರಣ ಆಗುತ್ತೆ. ಇವಳ ವಂಶಸ್ಥರು ಹಾಗೆ ಇವಳು ಕೂಡ ಪೂರ್ವ ಜನ್ಮದಲ್ಲಿ ಯಾವುದೇ ರೀತಿಯ ದಾನವನ್ನ ಮಾಡಿಲ್ಲ. ಹಾಗಾಗಿ ಇವಳಿಗೆ ನಾನು ಐಶ್ವರ್ಯವನ್ನ ಕೊಡೋದು ಸೃಷ್ಟಿಗೆ ವಿರುದ್ಧ, ಹಾಗಾಗಿ ನಾನು ಕೊಡೋಕಾಗಲ್ಲ ಅಂತ ಹೇಳಿ ಲಕ್ಷ್ಮೀ ದೇವಿ ಅಂತರ್ಧಾನವಾಗ್ತಾಳೆ. ಇಷ್ಟನ್ನ ಹೇಳಿ ಲಕ್ಷ್ಮೀ ದೇವಿ ವೈಕುಂಠಕ್ಕೆ ವಾಪಸ್ ಹೋಗ್ತಾಳಲ್ವಾ, ಆಗ ಶಂಕರಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ವೈಕುಂಠವನ್ನ ನೋಡ್ತಾರೆ. ಅಂದ್ರೆ ಈಗ ಅವ್ರಿಗೆ ವೈಕುಂಠದಲ್ಲಿ ಏನ್ ನಡೀತಾ ಇದೆ ಅಂತ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಸೊ ಈಗ ಅವರು ಕನಕಧಾರ ಸ್ತೋತ್ರವನ್ನ ಶುರು ಮಾಡ್ತಾರೆ. ಈ ಕನಕಧಾರ ಸ್ತೋತ್ರವನ್ನ ಶಂಕರಾಚಾರ್ಯರು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಬರೆದದ್ದಲ್ಲ. ಕನಕಧಾರ ಸ್ತೋತ್ರ ಏನಂದ್ರೆ ವೈಕುಂಠದಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ರನ್ನಿಂಗ್ ಕಾಮೆಂಟ್ರಿ ಆಗಿ ಶಂಕರಾಚಾರ್ಯರು ಹೇಳಿದ್ದೆ ಕನಕಧಾರ ಸ್ತೋತ್ರ. ಯಾರಿಗೋಸ್ಕರ ಹೇಳಿದ್ರು? ಆ ವೃದ್ಧ ಬ್ರಾಹ್ಮಣಿಗೆ ಐಶ್ವರ್ಯ ಸಿಗೋಕೋಸ್ಕರ ಶಂಕರಾಚಾರ್ಯರು ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂದ್ರೆ ಕನಕಧಾರ ಸ್ತೋತ್ರಕ್ಕೆ ಇವತ್ತುವರೆಗೂ ಕೂಡ ಅಷ್ಟೇ ಶಕ್ತಿ ಯಾಕಿದೆ ಅಂತ ಅಂದ್ರೆ, ಶಂಕರಾಚಾರ್ಯರು ಅಮ್ಮ ಆ ವೃದ್ಧ ಬ್ರಾಹ್ಮಣಿಗೋಸ್ಕರ ನೀನು ಐಶ್ವರ್ಯವನ್ನ ಕೊಡಮ್ಮ, ಕನಕಧಾರೆಯನ್ನ ಮಾಡಮ್ಮ ಅಂತ ಕೇಳಲಿಲ್ಲ, ಮಮ ಅಂತ ಹೇಳ್ತಾರೆ. ಅಂದ್ರೆ ನನಗೋಸ್ಕರ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಅವರು ಈ ಜಾತಿಗೆ ಮಾಡಿದ ಉಪಕಾರ ಏನಂದ್ರೆ, ಪ್ರತಿ ಬಾರಿ ಕನಕಧಾರ ಸ್ತೋತ್ರವನ್ನ ಯಾವ ಜೀವಿ ಓದ್ತಿರ್ತಾನೋ ಅವನಿಗೆ ಐಶ್ವರ್ಯವನ್ನ ಕೊಡು, ಕನಕಧಾರೆಯನ್ನ ಮಾಡು ಅಂತ ಆ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡೋ ಹಾಗೆ ಈ ಸ್ತೋತ್ರವನ್ನ ಮಾಡಿದ್ದಾರೆ ಶಂಕರಾಚಾರ್ಯರು. ಈ ಸ್ತೋತ್ರ 4 ಭಾಗವಾಗಿ ವಿಭಜನೆ ಆಗಿರುತ್ತೆ. ಈ 4 ಭಾಗಗಳ ಮುಂಚೆ ಶಂಕರಾಚಾರ್ಯರು ಗಣಪತಿಯ ಪ್ರಾರ್ಥನೆಯನ್ನ ಮಾಡ್ತಾರೆ. ಯಾಕೆ? ಈಗ ರನ್ನಿಂಗ್ ಕಮೆಂಟ್ರಿ ಶುರು ಆಗ್ತಿದೆ ಅಲ್ವಾ, ವೈಕುಂಠದಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ಶಂಕರಾಚಾರ್ಯರು ಶ್ಲೋಕಗಳ ಮುಖಾಂತರ ಹೇಳ್ತಿದ್ದಾರೆ, ಸ್ತೋತ್ರ ಮಾಡ್ತಿದ್ದಾರೆ. ಅದಕ್ಕೆ ಮುಂಚೆ ಈಗ ಶಂಕರಾಚಾರ್ಯರಿಗೆ ಗೊತ್ತು, ತ್ರಿಕಾಲಜ್ಞಾನಿ ಅವರು, ಈಗ ಕನಕಧಾರೆ ಮಾಡ್ತಾಳೆ ಮಹಾಲಕ್ಷ್ಮಿ ಬಂದು, ಆದ್ರೆ ಅದಕ್ ಮುಂಚೆ ಅದಕ್ಕೆ ಯಾವುದೇ ರೀತಿಯ ವಿಘ್ನ ಆಗ್ಬಾರ್ದಲ್ವಾ.
ಹಾಗಾಗಿ ಗಣಪತಿಯ ಪ್ರಾರ್ಥನೆಯನ್ನ ಮೊದಲು ಮಾಡ್ತಾರೆ. ಆ ಗಣಪತಿಯ ಪ್ರಾರ್ಥನೆ ಯಾವುದು ಅದನ್ನ ನಾವು ಮೊದಲು ತಿಳ್ಕೊಂಡು ನಂತರ ಸ್ತೋತ್ರದ ಒಳಗೆ ಪ್ರವೇಶ ಮಾಡೋಣ. ವಂದೇ ವಂದಾರು ಮಂದಾರಂ ಇಂದಿರಾನಂದ ಕಂದಲಂ ಅಮಂದಾನಂದ ಸಂದೋಹಾ ಬಂಧುರಂ ಸಿಂಧುರಾನನಂ. ಇದು ಶಂಕರಾಚಾರ್ಯರು ಮಾಡಿದ ಗಣಪತಿ ಶ್ಲೋಕ, ಗಣಪತಿ ಪ್ರಾರ್ಥನೆ. ಈ ಗಣಪತಿ ಪ್ರಾರ್ಥನೆಯನ್ನ ಮಾಡಿ ಈಗ ವೈಕುಂಠದಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ಸ್ತೋತ್ರವಾಗಿ ಹೇಳ್ತಿದ್ದಾರೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಶ್ಲೋಕಗಳ ಅರ್ಥವನ್ನು ಹೇಳೋಕ್ಕಾಗಲ್ಲ, ತುಂಬಾ ಲಾಂಗ್ ಆಗ್ಬಿಡುತ್ತೆ. ಹಾಗಾಗಿ ಒಂದೇ ಸಮಯದಲ್ಲೇ ಅಂದ್ರೆ ಒಂದು ವಾರದಲ್ಲೇನೆ ಕನಕಧಾರ ಸ್ತೋತ್ರದ ಕಂಪ್ಲೀಟ್ ಅರ್ಥವನ್ನ ಮೊದಲೇ ವಿಡಿಯೋನ ಮಾಡಿಟ್ಕೊಂಡು ಒಂದು ವಾರದಲ್ಲೇ ಅಪ್ಲೋಡ್ ಮಾಡ್ಬಿಡ್ತೀನಿ. ಈ ವಿಡಿಯೋದಲ್ಲೇ ಕಂಪ್ಲೀಟ್ ಅರ್ಥವನ್ನ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಒಂದೊಂದೇ ಶ್ಲೋಕಗಳ ಮೇಲು ಅರ್ಥಗಳನ್ನ ಮಾತ್ರ ತಿಳ್ಕೊಳ್ತಾ ಕಂಪ್ಲೀಟ್ ಸ್ತೋತ್ರವನ್ನ ಹೇಗ್ ಓದ್ಬೇಕು ಅನ್ನೋದ್ರ ಕಡೆ ಮಾತ್ರ ಈ ವಿಡಿಯೋದಲ್ಲಿ ಗಮನವನ್ನ ಹರಿಸೋಣ. ಈಗ ಮೊದಲಿಗೆ ಒಂದೊಂದೇ ಶ್ಲೋಕವನ್ನ ಹೇಳ್ತಾ ಆ ಶ್ಲೋಕದಲ್ಲಿ ಏನ್ ನಡೀತಾ ಇದೆ ಅದನ್ನ ಮೇನ್ ಮಾತ್ರ ನೋಡ್ಕೊಳ್ತಾ ಕಂಪ್ಲೀಟ್ ಮಾಡೋಣ. ನಾನು ಹೇಳ್ದೆ ಅಲ್ವಾ, 4 ಭಾಗವಾಗಿ ಕನಕಧಾರ ಸ್ತೋತ್ರ ವಿಭಜನೆ ಆಗಿರುತ್ತೆ. ಅದರಲ್ಲಿ ಮೊದಲನೇ ಭಾಗದಲ್ಲಿ ನಮಗೆ 7 ಶ್ಲೋಕಗಳು ಇರ್ತವೆ. ಅಂದ್ರೆ ಇದು ರನ್ನಿಂಗ್ ಕಮೆಂಟ್ರಿ, ಈ 7 ಶ್ಲೋಕ. ಅದರ ನಂತರ ನಿಜವಾದ ಕನಕಧಾರ ಸ್ತೋತ್ರದ ಶುರು ಆಗುತ್ತೆ. ಈಗ ಈ 7 ಶ್ಲೋಕಗಳ ಸರಿಯಾದ ಪಠ್ಯ ಹಾಗೆ ಅದರ ಮೇನ್ ಅರ್ಥವನ್ನ ತಿಳ್ಕೊಳ್ತಾ ಹೋಗೋಣ. ಅಂಗಂ ಹರೇ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಳಾಭರಣಂ ತಮಾಲಂ ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲಾ ಮಾಂಗಲ್ಯದಾಸ್ತು ಮಮ ಮಂಗಳ ದೇವತಾಯಾಃ. ಈ ಶ್ಲೋಕದಲ್ಲಿ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಸ್ವಾಮಿಯ ಪಾದವನ್ನ ಒತ್ತುತ್ತಿರ್ತಾರೆ ಅಲ್ವಾ. ಸ್ವಾಮಿಗೆ ತನ್ನ ಪತ್ನಿಯನ್ನ ನೋಡಿ ಮೈಯೆಲ್ಲ ಪುಲಕಿತವಾದ್ವಂತೆ. ಅಂದ್ರೆ ಸ್ವಾಮಿಗೆ ಶ್ರೀಹರಿಗೆ ಲಕ್ಷ್ಮೀ ದೇವಿಯನ್ನ ನೋಡಿ ತನ್ನ ಮೈ ಪುಲಕಿತವಾಯ್ತಂತೆ. ಅಂದ್ರೆ ಅಂಗಂ ಹರೇಹೇ ಪುಲಕಭೂಷಣಮಾಶ್ರಯಂತಿ. ಇನ್ನು ನೆಕ್ಸ್ಟ್ ಶ್ಲೋಕ. ಮುಗ್ಧ ಮುಹುರ್ವಿದಧತಿ ವದನೆ ಮುರಾರೇಃ ಪ್ರೇಮತ್ರಪಾ ಪ್ರಣಿಹಿತಾನಿ ಗತಾಗತಾನಿ ಮಾಲಾದೃಶೋರ್ಮಧುಕರೀವ ಮಹೋತ್ಪಲೇಯ ಸಾಮೇ ಶ್ರಿಯಂ ದಿಶತು ಸಾಗರ ಸಂಭವಾಯಾಃ. ಈಗ ಸ್ವಾಮಿಯನ್ನ ನೋಡಿ ಮಹಾಲಕ್ಷ್ಮಿ ದೇವಿಗೆ ನಾಚಿಕೆ ಆಯ್ತಂತೆ. ಈ 2ನೇ ಶ್ಲೋಕದಲ್ಲಿ ವಿಶ್ವಾಮರೀಂದ್ರ ಪದ ವಿಭ್ರಮದಾನ ದಕ್ಷಂ ಆನಂದ ಹೇತುರಧಿಕಂ ಮುರವಿದ್ವಿಷೋಪಿ ಈಶನ್ ನಿಷೀದತು ಮಯಿ ಕ್ಷಣಮೀಕ್ಷಣಾರ್ಧಂ ಇಂದೀವರೋದರ ಸಹೋದರಮಿಂದಿರಾಯಾಃ. ಈ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಆನಂದ ಹೇತುರಧಿಕಂ ಮುರವಿದ್ವಿಷೋಪಿ, ಅಂದ್ರೆ ಮುರನಿಗೆ ವೈರಿಯಾದಂತಹ ನಾರಾಯಣನಿಗೆ ಆನಂದವನ್ನ ಕೊಡುವಂತಹ ತಾಯಿಯಮ್ಮ ನೀನು ಅಂತ. ಅಂದ್ರೆ ಒಬ್ಬರನ್ನ ಒಬ್ರು ನೋಡ್ಕೋತಿದ್ದಾರಲ್ವಾ, ಈಗ ಒಬ್ಬರನ್ನ ಒಬ್ರು ನೋಡ್ತಾ ಆನಂದದಿಂದ ತೇಲಿ ಹೋಗ್ತಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ನೋಡೋಣ. ಆಮೇಲಿತಾಕ್ಷಮಧಿಗಮ್ಯ ಮುದಾ ಮುಕುಂದಂ ಆನಂದಕಂದಮನಿಮೇಷಮನಂಗತಂತ್ರಂ ಆಕೇಕರಸ್ಥಿತಕನೀನಿಕಪಕ್ಷ್ಮನೇತ್ರಂ ಭೂತ್ಯೈ ಭವೇನ್ಮಮ ಭುಜಂಗ ಶಯಾಂಗನಾಯಾಃ. ಇದರಲ್ಲಿರೋ ಕೀ ಪಾಯಿಂಟ್ ಅಂದ್ರೆ ಅನಂಗತಂತ್ರಂ ಅಂದ್ರೆ ಮನ್ಮಥ ತಂತ್ರವನ್ನ ಸಿದ್ಧ ಮಾಡ್ತಾಳೆ. ಅಲ್ಲಿ ಪಕ್ಷ್ಮನೇತ್ರಂ ಅಂತ ಹೇಳಿದಾರಲ್ವಾ, ಅದರ ಅರ್ಥ ಏನಂದ್ರೆ ಸ್ವಾಮಿಗೆ ಕಣ್ಣು ಸನ್ನೆಯನ್ನ ಮಾಡ್ತಾಳೆ ಲಕ್ಷ್ಮೀದೇವಿ. ಕಾಲಾಂಬುದಾಲಿ ಲಲಿತೋರಸಿ ಕೈಟ ಭಾರೇಃ ಧಾರಾಧರೆ ಸ್ಫುರತಿಯಾ ತಟಿದಂಗನೇವಾ ಮಾತುಃ ಸಮಸ್ತ ಜಗತಾಂ ಮಹನೀಯ ಮೂರ್ತಿಃ ಭದ್ರಾಣಿ ಮೇ ದಿಶತು ಭಾರ್ಗವನಂದನಾಯಾಃ. ಇದರಲ್ಲಿ ಲಲಿತೋರಸಿ ಕೈಟ ಭಾರೆ ಅಂತ ಅಂದ್ರೆ ಕಪ್ಪು ಮೇಘಗಳ ಮೇಲೆ ಶ್ವೇತವರ್ಣದಲ್ಲಿರುವ ಮಿಂಚಿನಂತೆ ನೀನಿದ್ದೀಯಮ್ಮ ಅಂತ ಹೇಳ್ತಾರೆ. ಅಂದ್ರೆ ಇದುವರೆಗೂ ಸ್ವಾಮಿ ಅಮ್ಮನ್ನ ನೋಡಿದ್ರು, ಅಮ್ಮ ಸ್ವಾಮಿಯನ್ನ ನೋಡಿದ್ರು, ಅವರಿಬ್ಬರ ಮಧ್ಯೆ ಮಾಲೆಯ ಹಾಗೆ ನೋಟ ತಿರುಗ್ತಾ ಇತ್ತು. ಈಗ ಕಪ್ಪು ಮೇಘಗಳ ಮೇಲೆ ಬಿಳಿಯ ಮಿಂಚಿನಂತೆ ನೀನಿದ್ದೀಯಮ್ಮ ಅಂದ್ರೆ ಅರ್ಥ ಏನು? ಇದುವರೆಗೂ ಸ್ವಾಮಿಯ ಪಾದಗಳ ಹತ್ರ ಇದ್ದ ಮಹಾಲಕ್ಷ್ಮಿ ಈಗ ಸ್ವಾಮಿಯ ಬಳಿ ಬಂದು ಸ್ವಾಮಿಯನ್ನ ಆಲಂಗಿಸಿದ್ದಾಳೆ ಅಂತ ಅರ್ಥ. ಬಾಹ್ವಂತರೇ ಮುರಜಿತ ಶ್ರಿತ ಕೌಸ್ತುಭೇಯ ಹಾರಾವಳೀವ ಹರಿನೀಲಮಯೀ ವಿಭಾತಿ
ಕಾಮಪ್ರದಾ ಭಗವತೋಪಿ ಕಟಾಕ್ಷಮಾಲಾ ಕಲ್ಯಾಣಮಾವಹತು ಮೇ ಕಮಲಾಲಯಾಯಾಃ. ಬಾಹ್ವಂತರೇ ಮುರಜಿತಃ ಅಂದ್ರೆ ವಿಷ್ಣುಮೂರ್ತಿಯ ಬಾಹುವಿನಲ್ಲಿ ಅಮ್ಮ ಸೇರಿ ಹೋಗಿದ್ದಾಳೆ ಅಂತ ಅರ್ಥ. ಅದನ್ನೇ ಈ ಶ್ಲೋಕದಲ್ಲಿ ವಿವರವಾಗಿ ಹೇಳ್ತಿದ್ದಾರೆ. ಪ್ರಾಪ್ತಂ ಪದಂ ಪ್ರಥಮತಃ ಖಲು ಯತ್ ಪ್ರಭಾವಾತ್ ಮಾಂಗಲ್ಯ ಭಾಜಿ ಮಧುಮಾಥಿನಿ ಮನ್ಮಥೇನ ಮಯ್ಯಾಪತೇತ್ತದಿಹ ಮಂಥರಮೀಕ್ಷಣಾರ್ಥಂ ಮಂದಾಲಸಂ ಚ ಮಕರಾಲಯ ಕನ್ಯಕಾಯಾಃ. ಇಲ್ಲೇನು ಹೇಳ್ತಿದ್ದಾರೆ ಅಂದ್ರೆ ಮಧುಮಾತಿನಿ ಮನ್ಮಥೇನ ಅಂದ್ರೆ ಈಗ ಅಲ್ಲಿಗೆ ಮನ್ಮಥ ಬಂದ. ಈ 7 ಶ್ಲೋಕಗಳನ್ನು ಫಾಸ್ಟ್ ಫಾರ್ವರ್ಡ್ ಆಗಿ ನೋಡಿದ್ರೆ ನಮ್ಗೆ ಅರ್ಥ ಆಗೋದೇನಂದ್ರೆ ಇಲ್ಲಿ ಸೃಷ್ಟಿ ಕಾರ್ಯ ನಡೀತಾ ಇದೆ, ವೈಕುಂಠದಲ್ಲಿ ಸೃಷ್ಟಿ ಕಾರ್ಯ ನಡೀತಾ ಇದೆ. ಅಂದ್ರೆ ಬಾಲಶಂಕರಾಚಾರ್ಯರು ಈಗ ವೈಕುಂಠದಲ್ಲಿ ಏನ್ ನಡೀತಾ ಇದೆ ಅಂತ ವರಸೆಯಾಗಿ ಶ್ಲೋಕಗಳಲ್ಲಿ ಹೇಳ್ಬಿಡ್ತಿದ್ದಾರೆ. ಈಗ 7 ಶ್ಲೋಕಗಳಾಯ್ತು. 7 ಶ್ಲೋಕಗಳು ಹೇಳಿದ್ರೂ ಕೂಡ ಲಕ್ಷ್ಮೀ ದೇವಿ ಅಲ್ಲಿಂದ ಬರ್ತಾ ಇಲ್ಲ, ಏನು ಗಮನ ಹರಿಸ್ತಾ ಇಲ್ಲ. ಈಗ ಈ ಕನಕಧಾರ ಸ್ತೋತ್ರಕ್ಕೆ ಕನಕಧಾರ ಅಂತ ಹೆಸರು ಬರೋಕೆ ಈ ಶ್ಲೋಕವೇ ಕಾರಣ. ಈ 8ನೇ ಶ್ಲೋಕವೇ ಮೇನ್ ಶ್ಲೋಕ ಅಂತ ಹೇಳ್ಬೋದು ಕನಕಧಾರ ಸ್ತೋತ್ರದಲ್ಲಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ಶಂಕರಾಚಾರ್ಯರು ಅಂದ್ರೆ, ಇದುವರೆಗೂ 7 ಶ್ಲೋಕ ಹೇಳಿದ್ರು ಲಕ್ಷ್ಮೀದೇವಿ ನೋಡ್ತಾ ಇಲ್ಲ. ಈಗ ಅಮ್ಮನ ಮನಸ್ಸಿನಲ್ಲಿ ಕರುಣೆ ಬರೋ ಹಾಗೆ ಶಂಕರಾಚಾರ್ಯರು ಯಾವ ಪದವನ್ನ ಉಪಯೋಗಿಸ್ತಾರೆ? ಅಮ್ಮ ಸ್ವಾಮಿಯ ಜೊತೆ ತುಂಬಾ ಬ್ಯುಸಿ ಆಗಿದಾರಲ್ವಾ, ಅಮ್ಮ ಈಗ ಇಳಿದು ಬರ್ಬೇಕು, ವೈಕುಂಠದಿಂದ ಬಂದು ಕನಕಧಾರೆಯನ್ನ ಮಾಡ್ಬೇಕು. ಅದಕ್ಕೋಸ್ಕರ ಶಂಕರಾಚಾರ್ಯರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಮ್ಮ ಎಷ್ಟೇ ಬ್ಯುಸಿ ಆಗಿದ್ರು ತೊಟ್ಟಿಲಲ್ಲಿ ಮಲಗಿರೋ ತನ್ನ ಕಂದ ಅಳೋದನ್ನ ಕೇಳಿಸ್ಕೊಂಡ್ರೆ ತಕ್ಷಣ ಎಂತಹ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಅದನ್ನೆಲ್ಲ ಬಿಟ್ಟು ಬರ್ತಾಳಲ್ವಾ. ಇದೇ ಆಯುಧವನ್ನ ಈ ಶ್ಲೋಕದಲ್ಲಿ ಪ್ರಯೋಗ ಮಾಡ್ತಾರೆ ಶಂಕರಾಚಾರ್ಯರು. ಈ ಶ್ಲೋಕ ಆಗೋ ಸಮಯಕ್ಕೆ ಸರಿಯಾಗಿ ಕನಕಧಾರ ಶುರು ಆಗುತ್ತೆ. ದದ್ಯಾದಯಾನು ಪವನು ದ್ರವಿಣಾಂಬುಧಾರಾಂ ಅಸ್ಮಿನ್ನ ಕಿಂಚನ ವಿಷಂಗ ಶಿಶೌ ವಿಷಣ್ಣೆ ದುಷ್ಕರ್ಮ ಘರ್ಮಮಪನೀಯ ಚಿರಾಯ ದೂರಂ ನಾರಾಯಣ ಪ್ರಣಯಿನಿ ನಯನಾಂಬುವಾಹ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದ್ರೆ ಶಂಕರಾಚಾರ್ಯರು, ಅಮ್ಮ ನಾನೊಂದು ಗತಿ ಇಲ್ಲದ ಪಕ್ಷಿಯ ಶಿಶುವಮ್ಮ, ನಾನಾ ಕಷ್ಟಗಳಿಂದ ಪರಿತಪಿಸಿ ಹೋಗ್ತಿದ್ದೀನಮ್ಮ, ನನ್ನ ಮೇಲೆ ನಿನ್ನ ಕರುಣೆಯ ಕಟಾಕ್ಷವನ್ನ ವರ್ಷಿಸಮ್ಮ ಅಂತ ಕೇಳ್ತಿದ್ದಾರೆ ಶಂಕರಾಚಾರ್ಯರು. ನಿನ್ನ ದಯೆಯನ್ನ ವರ್ಷಿಸುವಾಗ ನನ್ನ ದುಷ್ಕರ್ಮಗಳೇನಾದ್ರೂ ಅಡ್ಡ ಬಂದ್ರೆ ಅದನ್ನೆಲ್ಲ ತೆಗೆದು ದೂರಕ್ಕೆ ಎಸ್ತು ಬಿಡಮ್ಮ. ದುಷ್ಕರ್ಮ ಘರ್ಮ ಮಪನೀಯ ಚಿರಾಯ ದೂರಂ ಅಂದ್ರೆ ಎಷ್ಟು ದೂರ ಎಸಿ ಅಂದ್ರೆ ಅದು ಮತ್ತೆ ನನ್ನನ್ನು ಅಂಟೋಕೆ ವಾಪಸ್ ಬರಬಾರ್ದು. ಹಾಗೆ ದುಷ್ಕರ್ಮವನ್ನೆಲ್ಲ ತೆಗೆದು ದೂರ ಎಸ್ದು ಬಿಡಮ್ಮ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಿದ್ದಾರೆ ಅವರು? ನಾರಾಯಣ ಪ್ರಣಯಿನಿ ನಯನಾಂಬುವಾಹ. ಯಾವ ದೇವಿಯ ಕಣ್ಣು ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮಗೆ ಸಕಲೈಶ್ವರ್ಯಗಳು ಹೊಂದುತ್ತವೋ, ನಮ್ಮ ಬಾಳು ಬಂಗಾರವಾಗುತ್ತೋ ಅಂತಹ ತಾಯಿ ಅವಳು ಯಾರು? ನಾರಾಯಣ ಪ್ರಣಯಿನಿ, ನಾರಾಯಣನ ವಲ್ಲಭೆ ಮಹಾಲಕ್ಷ್ಮಿಯಾದ ನೀನು ಕರುಣಿಸಮ್ಮ ಅಂತ ಕೇಳ್ತಿದ್ದಾರೆ ಶಂಕರಾಚಾರ್ಯರು. ಇದನ್ನ ಹೇಳ್ತಿದ್ದ ಹಾಗೆ ಕನಕಧಾರ ಶುರುವಾಗುತ್ತೆ. ಈ ಶ್ಲೋಕ ಆದ್ಮೇಲೆ ಹತ್ತತ್ರ 1.5 ಗಂಟೆಗಳ ಕಾಲ ಆಕಾಶದಿಂದ ಬಂಗಾರದ ನೆಲ್ಲಿಕಾಯಿಗಳು ವರ್ಷವಾಗಿ ಬೀಳುತ್ತವೆ. ಈಗ ಮುಂದಿನ ಶ್ಲೋಕ. ಇಷ್ಟ ವಿಶಿಷ್ಟ ಮತಯಾಪಿ ಯಯಾದಯಾರ್ದ್ರ ದೃಷ್ಟಾಸ್ತ್ರಿವಿಷ್ಟ ಪಪದಂ ಸುಲಭಂ ಭಜಂತೆ ದೃಷ್ಟಿ ಪ್ರಹೃಷ್ಟ ಕಮಲೋದರ ದೀಪ್ತಿರಿಷ್ಟಾಂ ಪುಷ್ಟಿಂ ಕೃಷಿಷ್ಟ ಮಮ ಪುಷ್ಕರ ವಿಷ್ಠರಾಯಾಃ. ಈ ಶ್ಲೋಕ ನೋಡಿ ಎಷ್ಟು ವಿಶೇಷವಾಗಿದೆ ಅಂದ್ರೆ, ಈ ಶ್ಲೋಕದಲ್ಲಿ ಷ್ಠಾ ಷ್ಠಾ ಅಂತ 11 ಬಾರಿ ಉಪಯೋಗಿಸಿದ್ದಾರೆ ಶಂಕರಾಚಾರ್ಯರು. ಯಾಕೆ ಈ ಷ್ಠಾ ಅನ್ನೋ ಪದವನ್ನು ಉಪಯೋಗಿಸಿದ್ರು ಅಂದ್ರೆ, ಷ್ಠಾ ಅಂದ್ರೆ ಸಂಸ್ಕೃತದಲ್ಲಿ ಒಂದು ಧಾತುವಿಗೆ ಕಲ್ಲು ಒಡೆದಾಗ ಬರುವ ಶಬ್ದವನ್ನ ಷ್ಠಾ ಅಂತ ಕರೀತಾರೆ. ಇದು ಇದರಲ್ಲಿ ಅಂತರಾರ್ಥ. ಅದರ ಮೇಲಿನ ಅರ್ಥ ತಿಳ್ಕೊಳ್ಳೋದಾದ್ರೆ ಏನ್ ಹೇಳ್ತಿದ್ದಾರೆ ಶ್ಲೋಕದಲ್ಲಿ ಅಂದ್ರೆ, ಯಾವ ದೇವಿಯ ಕಟಾಕ್ಷದಿಂದ ಇಂದ್ರನಿಗೂ ಕೂಡ ಪದವಿ ದೊರೆಯಿತೋ, ಅಂದ್ರೆ ಎಲ್ಲ ದೇವತೆಗಳಿಗೂ ಕೂಡ ಸೌಭಾಗ್ಯವನ್ನ ಐಶ್ವರ್ಯವನ್ನ ಕೊಡುವವಳು ಮಹಾಲಕ್ಷ್ಮಿ, ಅಂತಹ ತಾಯಿಯ ಕರುಣೆ ನಮಗೂ ಕೂಡ ಸಿಗಲಿ ಅನ್ನೋ ಅರ್ಥ ಈ ಶ್ಲೋಕದಲ್ಲಿ. ಆದ್ರೆ ಇದರಲ್ಲಿ ಅಂತರಾರ್ಥ ಏನು ಹೇಳಿದ್ದಾರೆ? ಈ ಸ್ಟಾರ್ಟ್ ಅನ್ನೋ ಶಬ್ದವನ್ನ ಯಾಕೆ ಉಪಯೋಗಿಸಿದ್ದಾರೆ ಅಂದ್ರೆ, ಆಕಾಶದಿಂದ ಬಂಗಾರದ ನೆಲ್ಲಿಕಾಯಿಗಳು ಬೀಳ್ತಾ ಇದಾವೆ ಅಲ್ವಾ, ಆ ಬಿದ್ದ ಬಂಗಾರ ಧಾತುವಿನ
ದೇವಿನ ನೆಲ್ಲಿಕಾಯಿಗಳು ನೆಲದ ಮೇಲಿರುವ ಕಲ್ಲುಗಳನ್ನ ತಾಕಿ ಸ್ಟಾರ್ ಸ್ಟಾರ್ ಅನ್ನೋ ಶಬ್ದ ಬರ್ತಿದೆಯಂತೆ. ಅದನ್ನ ಸೂಚಿಸೋಕೋಸ್ಕರ ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿ ಅನುಸಂಧಾನ ಮಾಡಿದ್ದಾರೆ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಗೀರ್ದೇವತೇತಿ ಗರುಡಧ್ವಜ ಸುಂದರೀತಿ ಶಾಕಂಭರೀತಿ ಶಶಿಶೇಖರ ವಲ್ಲಭೇತಿ ಸೃಷ್ಟಿಸ್ಥಿತಿ ಪ್ರಳಯ ಕೇಳಿಷು ಸಂಸ್ಥಿತಾಯೇ ತಸ್ಯೈ ನಮಃ ತ್ರಿಭುವನೈಕ ಗುರೋಸ್ತರುಣ್ಯೈಃ. ಈ ಶ್ಲೋಕದಲ್ಲಿ ವಿಶೇಷ ನೋಡಿ. ಗೀರ್ದೇವತೇತಿ ಗರುಡಧ್ವಜ ಸುಂದರೇತಿ. ಗೀರ್ದೇವತೇತಿ ಅಂದ್ರೆ ಸರಸ್ವತಿ ದೇವಿ, ಅಂದ್ರೆ ವಾಗ್ದೇವಿ. ಈಗ ಗರುಡಧ್ವಜ ಸುಂದರೀತಿ. ಗರುಡಧ್ವಜ ಅಂದ್ರೆ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ. ಸರಸ್ವತಿಯನ್ನ ಹೇಳಿದ್ರು, ಲಕ್ಷ್ಮಿಯನ್ನ ಹೇಳಿದ್ರು. ಶಶಿಶೇಖರ ವಲ್ಲಭೇತಿ ಅಂದ್ರೆ ಪರಮೇಶ್ವರನ ಪತ್ನಿ ಪಾರ್ವತಿ ದೇವಿ. ಈಗ 3 ದೇವಿಯರನ್ನು ಹೇಳಿದ್ರು ಅಲ್ವಾ. ಮಧ್ಯದಲ್ಲಿ ಶಾಕಂಭರಿ ದೇವಿಯನ್ನ ಯಾಕೆ ತಗೊಂಡ್ ಬಂದ್ರು ಅಂದ್ರೆ ಇದರಲ್ಲಿ ಸಹಜವಾದ ಒಂದು ಅಂತರಾರ್ಥ ಇದೆ. ಅಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ನಮಗೆ ಎಷ್ಟೇ ಕೊಟ್ರು ಮತ್ತೆ ಬೇಕು ಅಂತಾನೆ ಹೇಳ್ತಿರ್ತೀವಿ. ಉದಾಹರಣೆಗೆ ಒಂದು 10 ಕಾರುಗಳಿದೆ ಅಂತ ಅನ್ಕೊಳ್ಳಿ, ಇನ್ನೊಂದು 10 ಕಾರುಗಳನ್ನ ಕೊಡ್ತೀವಿ ಅಂದ್ರೆ ಯಾರಾದ್ರೂ ಬೇಡ ಅಂತಾರ? ಕೊಡಿ ಆಯ್ತು ಅಂತ ತಗೊಂಡು ರಿಜಿಸ್ಟರ್ ಮಾಡಿ ಇಟ್ಕೋತಾರೆ. ಅದೇನೆ ಒಂದು ಬಾರಿ ಭೋಜನ ಆದ ನಂತರ, ಹೊಟ್ಟೆ ತುಂಬಿದ ನಂತರ ಇನ್ನ ಅದೆಷ್ಟು ಕೊಟ್ಟರು ಕೂಡ ಒಂದು ತುತ್ತು ಕೂಡ ಬಾಯಿಗೆ ಹೋಗೋದಿಲ್ಲ. ಅಂದ್ರೆ ಅದರ ಅರ್ಥ ಏನು? ನನಗೆ ಸಾಕು ಅನ್ನುವಷ್ಟು ತೃಪ್ತಿಯಾಗುವಷ್ಟು ಕೊಡ್ತಾಳೆ ಜಗನ್ಮಾತೆ. ಆ ತೃಪ್ತಿಯನ್ನ ಇಲ್ಲಿ ಹೇಳ್ತಿದ್ದಾರೆ. ಯಾಕೆಂದ್ರೆ ಈಗಾಗ್ಲೇ 1.5 ಗಂಟೆಗಳ ಕಾಲ ಕನಕಧಾರ ಆಗ್ತಾ ಇದೆ. ಅದರಲ್ಲಿ ಮಧ್ಯ ಎಲ್ಲೋ ಇಷ್ಟಾವಿಶಿಷ್ಟ ಆ ಶ್ಲೋಕವನ್ನ ಕೂಡ ಹೇಳಿದ್ದಾರೆ. ಈಗ ಆ ಸಮಯ ಆದ ನಂತರ ಈಗ ಸಾಕು ಅಂತ ಅನ್ನಿಸ್ತು. ಅದೇ ಇಲ್ಲಿ ಬರೋದು. ನಮಗೆ ತೃಪ್ತಿಯಾಗುವಷ್ಟು ಮಹಾಲಕ್ಷ್ಮಿ ಕೊಡ್ತಾಳೆ. ಈ ಸ್ತೋತ್ರದಿಂದ, ಕನಕಧಾರ ಸ್ತೋತ್ರದಿಂದ ನಮಗೆ ತೃಪ್ತಿಯಾಗುವಷ್ಟು ಕೊಡ್ತಾಳೆ. ಅದಕ್ಕೆ ಇಲ್ಲಿ ಈಗ ನಿಲ್ಸು ಅಂತ ಹೇಳ್ಬಾರ್ದು ಅಲ್ವಾ. ಅಂತಹ ಶಂಕರಾಚಾರ್ಯರ ಬಾಯಲ್ಲಿ ಈಗ ನಿಲ್ಸಮ್ಮ ಸಂಪದವನ್ನ ಅಂತ ಹೇಳ್ಬಾರ್ದು. ಹಾಗಾಗಿ ಶಂಕರಾಚಾರ್ಯರು ಏನ್ ಹೇಳ್ತಿದ್ದಾರೆ, ಯಾವುದರಿಂದ ತೃಪ್ತಿ ಸಿಗುತ್ತೋ ಆ ಶಾಕಂಬರಿ ದೇವಿಯನ್ನ ಇಲ್ಲಿ ತಗೊಂಡ್ ಬಂದ್ರು. ನೀನು ಶಾಕಂಬರಿ ಅಮ್ಮ ಅಂತ ಹಿಂಟ್ ಕೊಟ್ಟಾಗ ಆಗ ಕನಕಧಾರ ನಿಲ್ತು. ಅಂದ್ರೆ ಈಗಾಗಲೇ ದೇವಿ ತೃಪ್ತಿಯಾಗುವಷ್ಟು ಕನಕಧಾರೆಯನ್ನ ಮಾಡಿದಾಳೆ ಅಂತ ಅರ್ಥ. ಈಗ 2 ಭಾಗಗಳು ಕಂಪ್ಲೀಟ್ ಆಯ್ತು. ಮೊದಲನೇ ಭಾಗದಲ್ಲಿ 7 ಶ್ಲೋಕಗಳು, ಅದು ವೈಕುಂಠದಲ್ಲಿ ಏನ್ ನಡೀತಾ ಇತ್ತೋ ಅದನ್ನ ಶಂಕರಾಚಾರ್ಯರು ವರಸೆಯಾಗಿ ಹೇಳಿದ್ರು. ಎರಡನೇ ಭಾಗದಲ್ಲಿ 3 ಶ್ಲೋಕಗಳ ಮೂಲಕ ಲಕ್ಷ್ಮೀದೇವಿ ಕನಕಧಾರೆಯನ್ನ ಮಾಡೋ ಹಾಗೆ ಅವಳ ಕಟಾಕ್ಷವನ್ನ ಪಡೆಯೋಕೆ ಈ 3 ಶ್ಲೋಕವನ್ನ ಉಪಯೋಗಿಸಿದ್ರು. ಇನ್ನು ಮುಂದಿನ ಶ್ಲೋಕದಲ್ಲಿ ಈಗ ಕನಕಧಾರೆಯೂ ಆಯ್ತು, ಕನಕಧಾರೆಯನ್ನ ಮಾಡಿ ಶಾಕಂಬರಿಯಾಗಿ ಪರಿಪೂರ್ಣತೆಯನ್ನು ಕೊಟ್ಲು. ಈಗ ಶಂಕರಾಚಾರ್ಯರು ತನ್ನಷ್ಟಕ್ಕೆ ತಾನು ಹೊರಟೋಗ್ಬೋದಾಗಿತ್ತು. ಆದ್ರೆ ಅವ್ರೇನ್ ಮಾಡ್ತಾರೆ, ಯಾವ ದೇವಿ ತನ್ನ ಕಟಾಕ್ಷದಿಂದ ಇಷ್ಟು ಸಂಪದವನ್ನ ಕೊಟ್ಲೋ, ತನ್ನ ಪ್ರಾರ್ಥನೆಯನ್ನ ಸ್ವೀಕರಿಸಿ ಯಾವ ದೇವಿ ಅನುಗ್ರಹಿಸಿದ್ಲೋ ಅವಳಿಗೆ ಕೃತಜ್ಞತೆಯನ್ನ ತಿಳಿಸ್ತಿದ್ದಾರೆ. ಎಷ್ಟು ಸುಂದರವಾದ ಆಲೋಚನೆ ಅಲ್ವಾ. ಎಷ್ಟೋ ಸಾರಿ ನಾವು ಕೂಡ ನಮಗೇನಾದ್ರೂ ಸಣ್ಣ ಉಪಕಾರ ಮಾಡಿದ್ರು ಕೂಡ ಥ್ಯಾಂಕ್ಸ್ ಹೇಳೋದನ್ನೇ ಮರ್ತ್ಬಿಟ್ಟಿರ್ತೀವಿ. ಅದನ್ನ ಇಲ್ಲಿ ಕಲಿಸ್ಕೊಡ್ತಿದ್ದಾರೆ ಶಂಕರಾಚಾರ್ಯರು. ಏನ್ ಹೇಳ್ತಿದ್ದಾರೆ ನೋಡಿ. ಶ್ರುತ್ಯೈ ನಮೋಸ್ತು ಶುಭ ಕರ್ಮ ಫಲ ಪ್ರಸೂತ್ಯೈ ರತ್ಯೈ ನಮೋಸ್ತು ರಮಣೀಯ ಗುಣಾರ್ಣವಾಯೈ ಶಕ್ತ್ಯೈ ನಮೋಸ್ತು ಶತಪತ್ರ ನಿಕೇತನಾಯೈ ಪುಷ್ಟ್ಯೈ ನಮೋಸ್ತು ಪುರುಷೋತ್ತಮ ವಲ್ಲಭಾಯೈ ನಮೋಸ್ತು ನಾಳೀಕನಿಭಾನನಾಯೈ ನಮೋಸ್ತು ದುಗ್ಧೋದಧಿ ಜನ್ಮಭೂಮ್ಯೈ ನಮೋಸ್ತು ಸೋಮಾಮೃತ ಸೋದರಾಯೈ ನಮೋಸ್ತು ನಾರಾಯಣ ವಲ್ಲಭಾಯೈ ನಮೋಸ್ತು ಹೇಮಾಂಬುಜ ಪೀಠಿಕಾಯೈ ನಮೋಸ್ತು ಭೂಮಂಡಲ ನಾಯಿಕಾಯೈ ನಮೋಸ್ತು ದೇವಾದಿದಯಾಪರಾಯೈ ನಮೋಸ್ತು ಶಾರ್ಗ್ನಾಯುಧ ವಲ್ಲಭಾಯೈ ನಮೋಸ್ತು ದೇವ್ಯೈ ಭೃಗುನಂದನಾಯೈ ನಮೋಸ್ತು ವಿಷ್ಣುರುರಸಿ ಸ್ಥಿತಾಯೈ ನಮೋಸ್ತು ಲಕ್ಷ್ಮೀ ಕಮಲಾಲಯಾಯೈ ನಮೋಸ್ತು ದಾಮೋದರ ವಲ್ಲಭಾಯೈ ನಮೋಸ್ತು ಕಾಂತ್ಯೈ ಕಮಲೇಕ್ಷಣಾಯೈ
ನಮೋऽस्तु ಭೂತ್ಯೈ ಭುವನ ಪ್ರಸೂತ್ಯೈ ನಮೋऽस्तु ದೇವಾದಿಭಿರರ್ಚಿತಾಯೇ ನಮೋऽस्तु ನಂದಾತ್ಮಜ ವಲ್ಲಭಾಯೇ. ಇದರಲ್ಲಿ ಒಂದು ಕಾಮನ್ ಆಗಿ ಕಾಣ್ತಾ ಇದೆ, ಅದೇನಂದ್ರೆ ಎಲ್ಲ ಶ್ಲೋಕಗಳಲ್ಲೂ ಕೂಡ ನಾರಾಯಣ ವಲ್ಲಭಾಯೇ, ನಂದಾತ್ಮಜ ವಲ್ಲಭಾಯೇ, ವಿಷ್ಣುರುರಸಿಸ್ಥಿತಾಯೇ, ದಾಮೋದರ ವಲ್ಲಭಾಯೇ, ಹೀಗೆ ಎಲ್ಲ ಶ್ಲೋಕಗಳಲ್ಲೂ ಕೂಡ ನಾರಾಯಣನ ಜೊತೆಗೇನೆ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡ್ತಿದ್ದಾರೆ, ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಇದರಿಂದ ನಾವು ಕಲ್ತ್ಕೋಬೇಕಾಗಿರೋದೇನಂದ್ರೆ ಆ ದೇವಿಯ ಪಾತಿವ್ರತ್ಯವನ್ನ ನಾವು ಇಲ್ಲಿ ಗಮನಿಸ್ಬೇಕು. ನಾರಾಯಣನ ಹೆಸರಿನಿಂದ ಸಂಬೋಧನೆ ಮಾಡಿದ್ರೇನೆ ಅವಳು ಅತ್ಯಂತ ಪ್ರೀತಿಯನ್ನ ಹೊಂದುತ್ತಾಳೆ. ಹಾಗೇನೆ ಅವಳನ್ನ ಎಷ್ಟೇ ಹೊಗಳಿದ್ರು ಅವಳಿಗೆ ಇಷ್ಟ ಆಗೋದಿಲ್ಲ. ಅವಳ ಪತಿಯ ಜೊತೆ ಅವಳನ್ನ ಹೊಗಳಿದ್ರೆ ಮಾತ್ರನೇ ಅವಳಿಗೆ ಅತ್ಯಂತ ಪ್ರೀತಿ. ಅದನ್ನ ಇಲ್ಲಿ ಶಂಕರಾಚಾರ್ಯರು ಅತಿ ಸುಂದರವಾಗಿ ತೋರಿಸ್ಕೊಡ್ತಿದ್ದಾರೆ. ಇನ್ನು ಮುಂದಿನ 2 ಶ್ಲೋಕಗಳಲ್ಲೂ ಕೂಡ ಅದೇ ರೀತಿಯಾಗಿ ದೇವಿಗೆ ಕೃತಜ್ಞತೆಯನ್ನ ಹೇಳ್ತಾರೆ. ಆ ಶ್ಲೋಕವನ್ನು ನೋಡೋಣ. ಸಂಪತ್ಕರಾಣಿ ಸಕಲೇಂದ್ರಿಯ ನಂದನಾನಿ ಸಾಮ್ರಾಜ್ಯದಾನ ನಿರತಾನಿ ಸರೋರುಹಾಕ್ಷಿ ತ್ವದ್ವಂದನಾನಿ ದುರಿತೋದ್ಧರಣೋದ್ಯತಾನಿ ಮಾಮೇವ ಮಾತರನಿಶಂ ಕಲಯಂತು ನಾನ್ಯೇ ಯತ್ಕಟಾಕ್ಷ ಸಮುಪಾಸನಾ ವಿಧಿಃ ಸೇವಕಸ್ಯ ಸಕಲಾರ್ಥ ಸಂಪದಃ ಸಂತನೂತಿ ವಚನಾಂಗ ಮಾನಸೈಃ ತ್ವಾಂ ಮುರಾರಿ ಹೃದಯೇಶ್ವರೀಂ ಭಜೆ. ಈಗ ಇಷ್ಟು ಆಯ್ತಲ್ವಾ, 3 ಭಾಗಗಳು ಕಂಪ್ಲೀಟ್ ಆದ್ವು. ಇನ್ನು ಅವರಿಗೆ ಏನ್ ಬೇಕು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಈಗ ಇಷ್ಟು ಹೊತ್ತು ಕನಕಧಾರ ಆಯ್ತು, ಅದರಲ್ಲಿ ಅವರು ಒಂದು ಬಿಡುಗಾಸನ್ನು ಕೂಡ ತಗೊಳ್ಳಿಲ್ಲ. ಅದೇ ಮಹಾತ್ಮರಿಂದ ನಾವು ಕಲ್ತ್ಕೋಬೇಕಾಗಿರೋದು. ಎಲ್ಲವನ್ನೂ ಆ ವೃದ್ಧ ಬ್ರಾಹ್ಮಣಿಗೇನೆ ಕೊಟ್ಟು ಈಗ ಅವರಿಗೆ ಏನ್ ಬೇಕು ಅಂತ ಲಕ್ಷ್ಮೀ ದೇವಿಯನ್ನ ಕೇಳ್ತಿದ್ದಾರೆ ನೋಡಿ. ಸರಸಿ ಜನಯನೇ ಸರೋಜ ಹಸ್ತೆ ಧವಳತರಾಂಶುಕಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ. ಅಮ್ಮ, ನೀನು ಸರಸಿಜನಯನೆ ಅಂದ್ರೆ ಕಮಲದಂತಹ ಕಣ್ಣುಗಳನ್ನ ಉಳ್ಳವಳು, ಸರೋಜ ಹಸ್ತೆ ಕಮಲ ಹಸ್ತೆ ನೀನು, ಧವಳತರಾಂಶುಕ ಗಂಧಮಾಲ್ಯ ಶೋಭೆ ಶ್ವೇತವಸ್ತ್ರವನ್ನ ಧರಿಸಿದ್ದೀಯಾ, ದಿವ್ಯ ಮಾಲೆಯಿಂದ ಅಲಂಕೃತಳಾಗಿದ್ದೀಯಾ. ಭಗವತಿ, ಓ ಹರಿವಲ್ಲಭೆ, ನನಗೆ ನಿನ್ನ ದಿವ್ಯ ದರ್ಶನವನ್ನ ಸಾಕ್ಷಾತ್ಕಾರವನ್ನ ನೀಡಮ್ಮ ಅಂತ ಶಂಕರಾಚಾರ್ಯರು ಅವರಿಗೆ ಏನು ಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಇದಕ್ಕೆ ಮೊದಲು ಶಂಕರಾಚಾರ್ಯರು ಲಕ್ಷ್ಮೀ ದೇವಿಯನ್ನ ಈ ವೃದ್ಧ ಬ್ರಾಹ್ಮಣಿಗೆ ಐಶ್ವರ್ಯವನ್ನ ಕೊಡು ಅಂತ ಕೇಳಿದಾಗ ಅವರ ಮನೋನೇತ್ರಕ್ಕೆ ಕಾಣಿಸಿ ಲಕ್ಷ್ಮೀ ದೇವಿ ಅಂತರ್ಧಾನವಾಗಿ ಹೋದ್ಲು. ಅದಾದ್ಮೇಲೆ ಆಕಾಶದಿಂದ ಬಂಗಾರದ ನೆಲ್ಲಿಕಾಯಿಗಳು ವರ್ಷವಾಗಿ ಬಂದುವು. ಆದ್ರೆ ಲಕ್ಷ್ಮೀ ದೇವಿ ಇದುವರೆಗೂ ದರ್ಶನವನ್ನ ಕೊಟ್ಟಿಲ್ಲ. ಆದ್ರೆ ಈಗ ಈ ಶ್ಲೋಕವನ್ನ ಹೇಳಿದ ನಂತರ ಲಕ್ಷ್ಮೀ ದೇವಿ ಆ ಆಕಾಶ ಮಂಡಲದಲ್ಲಿ ದರ್ಶನವನ್ನ ಕೊಡ್ತಾಳೆ. ದಿಗ್ಗಸ್ತಿಭಿಃ ಕನಕ ಕುಂಭ ಮುಖಾವಸೃಷ್ಟ ಸ್ವರ್ವಾಹಿನಿ ವಿಮಲ ಚಾರು ಜಲಾಪ್ಲುತಾಂಗೀಂ ಪ್ರಾತರ್ನಮಾಮಿ ಜಗತಾಂ ಜನನೀಂ ಅಶೇಷ ಲೋಕಾಧಿನಾಥ ಗೃಹಿಣೀಂ ಅಮೃತಾಬ್ಧಿ ಪುತ್ರೀಂ. ಈ ಶ್ಲೋಕವನ್ನ ಹೇಳ್ತಿರುವಾಗ ಲಕ್ಷ್ಮೀದೇವಿ ಆಕಾಶ ಮಂಡಲದಲ್ಲಿ ಗಜಲಕ್ಷ್ಮಿ ಸ್ವರೂಪಿಣಿಯಾಗಿ ದರ್ಶನ ಕೊಡ್ತಿದ್ದಾಳೆ. ಆ ಲಕ್ಷ್ಮೀ ದೇವಿಯನ್ನ ವರ್ಣನೆ ಮಾಡ್ತಾ ಹೇಳಿದ ಶ್ಲೋಕ ಇದು. ನ್ಯಾಯವಾಗಿ ಇಷ್ಟೇ ಕನಕಧಾರಾ ಸ್ತೋತ್ರ. ಈ ಶ್ಲೋಕ ಆದ್ಮೇಲೆ ಇನ್ಯಾವ್ಯಾವ ಶ್ಲೋಕಗಳನ್ನ ನಾವು ಪುಸ್ತಕಗಳಲ್ಲಿ ನೋಡ್ತಿದ್ದೀವೋ ಅವೆಲ್ಲವೂ ಕೂಡ ಪ್ರಕ್ಷಿಪ್ತ ಶ್ಲೋಕಗಳೇ. ಅವನ್ನೆಲ್ಲ ಓದೋ ಅವಶ್ಯಕತೆ ಇಲ್ಲ. ತುಂಬಾ ಜನ ತಪ್ಪಾಗಿ ಓದ್ತಿದ್ದಾರೆ ಅಂದ್ರೆ ಅರ್ಥ ಏನು ಅಂದ್ರೆ ಈ ಪ್ರಕ್ಷಿಪ್ತ ಶ್ಲೋಕಗಳನ್ನ ಓದೋ ಅವಶ್ಯಕತೆ ಇಲ್ಲ. ಈಗ ಉದಾಹರಣೆಗೆ ಪುಸ್ತಕಗಳಲ್ಲಿ ಕೊಟ್ಟಿರುವ ಈ ಶ್ಲೋಕಗಳನ್ನ ಓದಿದ್ರೆ ಏನಾಗುತ್ತೆ, ಇದುವರೆಗೂ ನಡೆದ ಘಟನೆಗೂ ಇದಕ್ಕೂ ಸಂಬಂಧನೇ ಇಲ್ದ ಹಾಗಾಗುತ್ತೆ. ಅಂದ್ರೆ ಉದಾಹರಣೆಗೆ ಈ ಶ್ಲೋಕವನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಮಲೇ ಕಮಲಾಕ್ಷ ವಲ್ಲಭೆ ತ್ವಂ ಕರುಣಾಪೂರತರಂಗಿತೈರಪಾಂಗೈಃ ಅವಲೋಕಯ ಮಾಂ ಅಕಿಂಚನಾನಾಂ ಪ್ರಥಮಂ ಪಾತ್ರಂ ಅಕೃತ್ರಿಮಂ ದಯಾಯಾಃ. ಈ ಶ್ಲೋಕದ ಅರ್ಥ ಏನು ಗೊತ್ತಾ ಅಮ್ಮ? ನಾನು ಪರಮದರಿದ್ರನು, ನಾನೊಬ್ಬ ಇಲ್ಲಿದ್ದೀನಮ್ಮ, ನನ್ನನ್ನ ನೀನು ನೋಡಿ ನಿನ್ನ ಕರುಣಾ ಕಟಾಕ್ಷದಿಂದ ಅನುಗ್ರಹಿಸಮ್ಮ ಅಂತ ಕೇಳ್ತಾ ಇರೋಂತ ಶ್ಲೋಕ. ಈಗಾಗ್ಲೇ ಕನಕಧಾರ ಆಗೋಯ್ತು,
ಶಂಕರಾಚಾರ್ಯರು ಧನ್ಯವಾದಗಳನ್ನು ಹೇಳ್ಬಿಟ್ರು. ದೇವಿ ಆಕಾಶ ಮಂಡಲದಲ್ಲಿ ದರ್ಶನವನ್ನು ಕೊಟ್ಬಿಟ್ಲು. ಇಷ್ಟು ಆದ್ಮೇಲೆ ಮತ್ತೆ ಶಂಕರಾಚಾರ್ಯರು ಯಾಕೆ ಹೇಳ್ತಾರೆ? ಹಾಗಾಗಿ ಇದು ಪ್ರಕ್ಷಿಪ್ತ ಶ್ಲೋಕವೇ, ಈ ತಪ್ಪನ್ನ ನೀವು ಕೂಡ ಮಾಡಬೇಡಿ. ಈಗಾಗ್ಲೇ ದೇವಿ ಅನುಗ್ರಹ ಆಗಿದೆ, ಮತ್ತೆ ನಾನು ದರಿದ್ರನಮ್ಮ, ನನ್ನನ್ನ ನೀನು ಅನುಗ್ರಹಿಸಮ್ಮ ನಿನ್ನ ಕರುಣಾ ದೃಷ್ಟಿಯಿಂದ ಅಂತ ಹೇಳಿದ್ರೆ ಇದುವರೆಗೂ ಪಾರಾಯಣ ಮಾಡಿದ ಕನಕಧಾರ ಸ್ತೋತ್ರಕ್ಕೆ ಅರ್ಥವೆಲ್ಲಿದೆ? ಈ 4 ಭಾಗಗಳಿದಾವಲ್ಲ, ಈ 4 ಭಾಗಗಳನ್ನು ಕೂಡ ಪ್ರತಿ ಸಾರಿ ನೀವು ಕನಕಧಾರ ಸ್ತೋತ್ರವನ್ನ ಪಾರಾಯಣ ಮಾಡುವಾಗ ಧ್ಯಾನ ಪೂರ್ವಕವಾಗಿ ಈ ಭಾಗದಲ್ಲಿ ಈ ರೀತಿಯಾಗಿ ನಡೀತು ಅಂತ ನೀವು ಭಾವನೆಯನ್ನ ಮಾಡಿಕೊಂಡು ಕನಕಧಾರ ಸ್ತೋತ್ರವನ್ನ ಪಾರಾಯಣ ಮಾಡಿದಾಗ ಆ ಜಗನ್ಮಾತೆಯ ಕಟಾಕ್ಷ ಯಾಕೆ ಸಿಗೋದಿಲ್ಲ ಹೇಳಿ? ಹಾಗಾಗಿ ಈ ತಪ್ಪನ್ನ ನೀವು ಮಾಡಬೇಡಿ. ನಿಮ್ ಹತ್ರ ಇರೋ ಪುಸ್ತಕಗಳಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ಯಾವ ರೀತಿಯ ತಪ್ಪುಗಳಿದ್ರು ಅದನ್ನ ಈ ವಿಡಿಯೋನ ನೋಡ್ಕೊಂಡು ಸರಿ ಮಾಡ್ಕೊಳ್ಳಿ. ಇದಿಷ್ಟು ಕನಕಧಾರ ಸ್ತೋತ್ರದ ಬಗ್ಗೆ. ಇನ್ನು ನಮ್ಮ ಸ್ತೋತ್ರ ಪ್ರಿಯ ಟಿವಿ ಚಾನೆಲ್ ಕಡೆಯಿಂದ ಲಲಿತಾ ಸಹಸ್ರನಾಮ ಸ್ತೋತ್ರದ ತಪ್ಪಿಲ್ಲದ ಪಠ್ಯದ ಪುಸ್ತಕವನ್ನ ಬಿಡುಗಡೆ ಮಾಡ್ತಿದೀವಿ. ಈಗಾಗ್ಲೇ ಅದು ನಮ್ಗೆ ತಲುಪಬೇಕಾಗಿತ್ತು, ಕಾರಣಾಂತರಗಳಿಂದ ಅದು ಇನ್ನೂ ನಮ್ಗೆ ಸೇರಿಲ್ಲ. ಆ ಪುಸ್ತಕಗಳು ನಮಗೆ ತಲುಪಿದ ತಕ್ಷಣನೇ ಆಸಕ್ತಿ ಇರುವವರು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಿ ತರಿಸ್ಕೊಬಹುದು. ಆ ಪುಸ್ತಕದಲ್ಲಿ ಏನೇನಿರುತ್ತೆ ಅಂತ ಈಗಾಗ್ಲೇ ಹಳೆ ವಿಡಿಯೋಗಳಲ್ಲಿ ಕೂಡ ತುಂಬಾ ಸಲ ಹೇಳಿದೀನಿ, ಇನ್ನೊಂದು ಬಾರಿ ಹೇಳ್ತಿದ್ದೀನಿ. ಅಮ್ಮನ ಪ್ರತಿಯೊಂದು ನಾಮಗಳನ್ನು ಸರಿಯಾಗಿ ವಿಭಜನೆ ಮಾಡಿರುವಂತಹ, ಯಾವುದೇ ರೀತಿಯ ತಪ್ಪುಗಳು ಇಲ್ಲದಂತಹ ಲಲಿತಾ ಸಹಸ್ರನಾಮ ಸ್ತೋತ್ರದ ಸರಿಯಾದ ಪಠ್ಯ ಈ ಪುಸ್ತಕದಲ್ಲಿರುತ್ತೆ. ಅದರ ಜೊತೆಗೆ ಲಲಿತಾ ಅಷ್ಟೋತ್ತರ ಶತನಾಮಾವಳಿ, ಅದರಲ್ಲಿರುವ ತಪ್ಪುಗಳನ್ನು ಕೂಡ ಸವರಣೆ ಮಾಡಿ ಈ ಪುಸ್ತಕದಲ್ಲಿ ಹಾಕಿದೀವಿ. ಮತ್ತು ಲಲಿತಾ ಸಹಸ್ರನಾಮದ ಫಲಗಳು, ಲಲಿತಾ ಅಷ್ಟೋತ್ತರದ ಫಲಗಳು, ಅದನ್ನ ಯಾವ ರೀತಿ ಉಪಯೋಗಿಸಬೇಕು, ಈ ವಿಷಯಗಳೆಲ್ಲ ಅದರಲ್ಲಿದೆ. ಲಲಿತಾ ಪಂಚೋಪಚಾರ ಪೂಜಾ ವಿಧಾನ, ಲಲಿತಾ ಷೋಡಶೋಪಚಾರ ಪೂಜಾ ವಿಧಾನ, ಹೇಗೆ ಸಾಮಾನ್ಯರು ಕೂಡ ಅತಿ ಸುಲಭವಾಗಿ ಪಂಚೋಪಚಾರ ಹಾಗೂ ಷೋಡಶೋಪಚಾರ ಪೂಜೆಗಳನ್ನ ಶಾಸ್ತ್ರಬದ್ಧವಾಗಿ ಮಾಡ್ಕೋಬಹುದು ಅನ್ನೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ವಿವರಗಳ ಜೊತೆಗೆ ಪಂಚೋಪಚಾರ ಷೋಡಶೋಪಚಾರ ಪೂಜಾ ವಿಧಾನಗಳನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ. ಹಾಗೆ ದುರ್ಗಾ ಆಪದುದ್ಧಾರಕ ಸ್ತೋತ್ರ, ಇದನ್ನು ಕೂಡ ಅಷ್ಟೇ ಜನರಲ್ ಆಗಿ ಎಲ್ಲಾ ಕಡೆನೂ ಸಿಗ್ತಾ ಇರೋ ದುರ್ಗಾ ಆಪದುದ್ಧಾರಕ ಸ್ತೋತ್ರದಲ್ಲಿ ಇರೋ ತಪ್ಪುಗಳನ್ನೆಲ್ಲ ಕೂಡ ಸವರಣೆ ಮಾಡಿರೋ ಪಠ್ಯ. ಹಾಗೆ ಲಲಿತಾ ಪಂಚವಿಂಶತಿ ನಾಮ ಸ್ತೋತ್ರ, ಹಾಗೆ ರಾಜರಾಜೇಶ್ವರಿ ಅಷ್ಟಕಂ, ಇದಿಷ್ಟನ್ನು ಕೂಡ ಈ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ. ಅದರ ಜೊತೆಗೆ ಪ್ರತಿನಿತ್ಯವೂ ಕೂಡ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಒಂದು ಬಾರಿಯಾದರೂ ಸ್ಮರಿಸಬೇಕಾದ ಶ್ಲೋಕಗಳ ಪಟ್ಟಿಯನ್ನ ಈ ಪುಸ್ತಕದಲ್ಲಿ ಹಾಕಿದ್ದೀವಿ. ಇನ್ನು ಲಲಿತಾ ಸಹಸ್ರನಾಮದ ಒಂದು ಉತ್ತಮವಾದ ಪ್ರಯೋಗವನ್ನು ಕೂಡ ಈ ಬುಕ್ ನ ಲಾಸ್ಟ್ ಪೇಜ್ ನಲ್ಲಿ ಹಾಕಿದ್ದೀವಿ. ಲಲಿತಾಂಬಿಕೆಯ ಪ್ರೀತಿಯನ್ನ ಪಡೆಯೋದಕ್ಕೆ ಅತಿ ಸುಲಭವಾದ 2 ಮಾರ್ಗಗಳನ್ನ ಈ ಪುಸ್ತಕದ ಕೊನೆ ಪೇಜ್ ನಲ್ಲಿ ಕೊಟ್ಟಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಈ ಪುಸ್ತಕವನ್ನ ವಾಟ್ಸ್ಆಪ್ ಮೂಲಕ ನೀವು ತರಿಸ್ಕೋಬಹುದು. ಈ ಪುಸ್ತಕ ನಿಮಗೂ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಶ್ರೀಮಾತಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ, ಯಾಕೆಂದ್ರೆ ಸರಿಯಾದ ಕನಕಧಾರ ಸ್ತೋತ್ರದ ಪಠ್ಯ ಎಲ್ಲರಿಗೂ ತಲುಪಲಿ ಅಂತ ನನ್ನ ಆಶಯ. ಎಲ್ರಿಗೂ ನಮಸ್ಕಾರ. ಶ್ರೀಮಾತ್ರೇ ನಮಃ.